ಉತ್ತರ ಪ್ರದೇಶದ ಝಾನ್ಸಿ ಜಿಲ್ಲೆಯ ಚಿರ್ಗಾಂವ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪಟ್ಟಿ ಕುಮಾರ ಎಂಬ ಗ್ರಾಮವಿದೆ. ಈ ಗ್ರಾಮದಲ್ಲಿ 75 ವರ್ಷದ ಸೀತಾರಾಮ್ ಅಹಿರ್ವಾರ್ ಎಂಬ ವೃದ್ಧ ಇದ್ದಾನೆ. ಈತನ ಜೀವನ ತುಂಬಾನೇ ನಿಗೂಢವಾಗಿದೆ. ಕಳೆದ 42 ವರ್ಷಗಳಲ್ಲಿ 14 ಬಾರಿ ಬ್ಲಾಕ್ ಕೋಬ್ರಾ ಜಾತಿಗೆ ಸೇರಿದ ವಿಷಕಾರಿ ಕಪ್ಪು ಹಾವು ಕಚ್ಚಿದೆ. ಅಚ್ಚರಿ ಅಂದ್ರೆ ಪ್ರತಿ ಬಾರಿ ಹಾವು ಕಚ್ಚಿದಾಗಲೂ ಜೀವಕ್ಕೆ ಯಾವುದೇ ಅಪಾಯ ಆಗಿಲ್ಲ. ಅಂದಹಾಗೆ ಸೀತಾರಾಮ್ ಕೃಷಿಕ ಕುಟುಂಬದವರು ಕೃಷಿ ಮಾಡಿ ಜೀವನ ನಡೆಸ್ತಾ ಇದ್ದಾರೆ. ಅವರೇ ಹೇಳುವಂತೆ 25 ವರ್ಷವಿದ್ದಾಗ ಮೊದಲ ಬಾರಿ ಹಾವು ಕಚ್ಚಿದ ಅನುಭವ ಹಂಚಿಕೊಂಡಿದ್ದಾರೆ. ನನಗೆ ಮೊದಲು ಹಾವು ಕಚ್ಚಿದಾಗ ಊರಿನಲ್ಲಿರುವ ಖೈರಪತಿ ದೇಗುಲಕ್ಕೆ ಕರೆದುಕೊಂಡು ಹೋಗಲಾಯಿತು. ಅಲ್ಲಿನ ಮಂತ್ರವಾದಿ ಮಾಟ ಮಂತ್ರದ ಮೂಲಕ ನನ್ನನ್ನ ಉಳಿಸಿದ. ಅಂದಿನಿಂದ ನನಗೆ ಹಾವು ಕಚ್ಚುತ್ತಲೇ ಇದೆ. ನಾನು ಬದುಕುತ್ತಲೇ ಇದ್ದೇನೆ ಎಂದಿದ್ದಾರೆ. ಪ್ರತಿ ಬಾರಿಯೂ ಹಾವು ಕಚ್ಚುವ ಮೊದಲು ವೃದ್ಧ ಸೀತಾರಾಮ್ ಅಥವಾ ಆತನ ಹೆಂಡತಿ ಕನಸಿನಲ್ಲಿ ಹಾವು ಕಾಣಿಸಿಕೊಳ್ಳುತ್ತಂತೆ. 2 ದಿನಗಳ ಮುಂಚೆಯೇ ಕನಸು ಬೀಳುತ್ತದೆ. ಕನಸು ಬಿದ್ದ ನಂತರ ಹಾವು ಕಚ್ಚುತ್ತಿದೆ. ಕನಸು ಬೀಳ್ತಿದ್ದಂತೆಯೇ ಇವರ ಕುಟುಂಬ ಆತಂಕಕ್ಕೆ ಒಳಗಾಗುತ್ತಂತೆ.